ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆಯಿಂದ ಅಜ್ಜಿ ಸೌಂಡ್ ಆಗ್ತಿರೋದೇನು ಅಂತಂದ್ರೆ ಬ್ಯಾನ್ ಮಾಡಬೇಕು, ಸನ್ರೈಸ್ ಹೈದರಾಬಾದ್ನ ಬಾಯ್ಕಾಟ್ ಮಾಡಬೇಕು. ನನ್ನ ಮಕ್ಕಳು ಕೂಡ ಈ ಸನ್ರೈಸರ್ಸ್ ಹೈದರಾಬಾದ್ ಟೀಮಿಗೆ ಸಪೋರ್ಟ್ ಮಾಡಬೇಡಿ, ಯಾವ ಇಂಡಿಯನ್ಸು ಕೂಡ ಸಪೋರ್ಟ್ ಮಾಡಬೇಡಿ ಅಂತ ನಿನ್ನೆಯಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಇವರ ವಿರುದ್ಧ. ಯಾಕೆ ಅಂತಂದರೆ ಒಂದು ರೂಲು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಇಂಡಿಯನ್ ಫ್ರಾಂಚೈಸ್ಗಳು ಯಾರನ್ನು ಕೂಡ ತಗೊಬಾರ್ದು, ಅಂದರೆ ರೂಲ್ ಅಲ್ಲ ಅದು, ಇನ್ಫ್ಯಾಕ್ಟ್ ಅವರವರೇ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರು. ಇಂಡಿಯನ್ ಫ್ರಾಂಚೈಸ್ಗಳು ದ 100 ಲೀಗಲ್ಲಿ 8 ಟೀಮ್ಸ್ಗಳಿದ್ದಾವೆ ಇಂಡಿಯನ್ ಫ್ರಾಂಚೈಸ್. ಅದರಲ್ಲಿ ಬೇಸ್ತಿರೋಂಥವ್ರು 3 ಮೇನು, ಒಟ್ಟೊಂಥರ 4 ಮೇನ್ ಅಂತ ಅಂದ್ಕೊಳ್ಳಿ. ಸನ್ರೈಸರ್ಸ್ ಲೀಡ್ಸು, ಇವರು ಸನ್ರೈಸರ್ಸ್ ಹೈದರಾಬಾದ್ನ ಓನರು. ಆ್ಯಂಡ್ ಮ್ಯಾಂಚೆಸ್ಟರ್ ಸೂಪರ್ ಜೈಂಟ್ಸು, ಇವರು ಗೊತ್ತಲ್ಲಪ್ಪ, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಗ್ರೂಪ್ಸು ಇತ್ತಲ್ಲ, ಸೊ ಅವರ ಓನರು. ಆ್ಯಂಡ್ MI ಲಂಡನು, ಇವ್ರು ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿ ಗೊತ್ತಲ್ಲ MI, ಆ್ಯಂಡ್ ಸದರ್ನ್ ಬ್ರೇವ್, GMR ಗ್ರೂಪ್ಸು. ಸೊ ಈ ನಾಲ್ಕು ಫ್ರಾಂಚೈಸ್ಗಳನ್ನ ಓನ್ ಮಾಡೋದು ಇಂಡಿಯನ್ ಓನರ್ಸ್ ಅಂತ ಹೇಳಬೇಕು. ಇನ್ನು 4 ಫ್ರಾಂಚೈಸ್ನ ಓನ್ ಮಾಡೋದು ಬೇರೆಯವರು, ಅಂದರೆ ಅವರ ಬೇಸ್ಡ್ ಇರುವಂಥವ್ರು. ಸೊ ಇಲ್ಲೇನಾಗಿದೆ ಅಂತ ಅಂದರೆ, ಫಸ್ಟ್ ಏನಿತ್ತು ಅಂದರೆ ಪಾಕಿಸ್ತಾನ ಪ್ಲೇಯರ್ಸ್ಗಳನ್ನ ದ 100 ಲೀಗಲ್ಲಿ ಇಂಡಿಯನ್ ಬೇಸ್ಡ್ ಫ್ರಾಂಚೈಸ್ಗಳು ಯಾರು ಕೂಡ ತೊಗೊಳ್ಳೋದು ಬೇಡ ಅನ್ನೋ ಥರ ಇವರವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರು. ಅಂದರೆ ಪೋಟ್ರೆ ಆಗಿತ್ತು ಈ ಥರ ತೊಗೊಳ್ಳೋದು ಬೇಡ ಪಾಕಿಸ್ತಾನ ಪ್ಲೇಯರ್ಸ್ಗಳನ್ನ ಅಂತ. ಸೊ ಸೀನ್ ಏನಾಗಿದೆ ಇಲ್ಲಿ ಅಂತಂದರೆ, ಆಕ್ಷನಲ್ಲಿ ರೀಸೆಂಟಾಗಿ ಆಕ್ಷನ್ ನಡೀತು. ಈ ಆಕ್ಷನಲ್ಲಿ ಸನ್ರೈಸರ್ಸ್ ಲೀಡ್ಸ್ ಏನಿದೆ, ಕಾವ್ಯ ಮಾರನ್ ಅವರು ಆಕ್ಷನ್ಲಿ ಕೂತ್ಕೊಂಡಿದ್ರು. ಸೊ ಇವರು ತಗೊಂಡಿದ್ದಾರೆ ದುರಾಂಕಾರಿ ಅಬ್ರಾರ್ ಅಹಮದ್ನ ಇಂಡಿಯಾ ವಿರುದ್ಧ ಅದು ವಾಟೇಬಲ್ಲೇ ಆಗಿರಲಿ, ಮ್ಯಾಚ್ ಟೈಮಲ್ಲೇ ಆಗಿರಲಿ, ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ನ ತೋರಿಸೋವಂಥ, ಒಂಥರ ಗಾಂಚಲಿನ ತೋರಿಸೋವಂಥ ಅಬ್ರಾರ್ ಅಹಮದ್ನ ತಗೊಂಡ್ಬಿಟ್ಟಿದ್ದಾರೆ. ಬೇರೆ ಯಾವ ಪ್ಲೇಯರ್ ತಗೊಂಡಿದ್ರು, ಪಾಕಿಸ್ತಾನದ ಯಾವ ಪ್ಲೇಯರ್ ತಗೊಂಡಿದ್ರು ಕೂಡ ಅಷ್ಟೊಂದು, ಇನ್ಫ್ಯಾಕ್ಟ್ ಬಾಬರ್ ಆಜಮ್ ಏನಾದ್ರು ಬಂದಿತ್ತು ಅಂದರೆ ಅವ್ರನ್ನೇ ತಗೊಂಡ್ಬಿಟ್ಟಿರೋ, ಇಷ್ಟೊಂದು ಈ ರೇಂಜಿಗೆ ಹುರ್ಕೊಂತಿರ್ಲಿಲ್ವೋ. ಬಟ್ ಅಬ್ರಾರ್ ಅಹಮದ್ನ ತಗೊಂಡಿರೋದ್ರಿಂದ, ಯಾಕಂದರೆ ವಾಟೇಬಲಲ್ಲಿ ಅವ್ರು ಸಿಕ್ಕಾಪಟ್ಟೆ ಇಂಡಿಯಾ ವಿರುದ್ಧವಾಗಿ ಏನೇನೋ ಪೋಸ್ಟ್ಗಳನ್ನ ಹಾಕಿರೋದನ್ನ ನಾವು ಕೂಡ ನೋಡಿದ್ದೀವಿ. ಇನ್ನು ಇವರ ಕೆಲವು ಪ್ಲೇಸ್ಗಳನ್ನ ಹಾಕಿರೋದನ್ನ ನೋಡಿದ್ದೀವಿ. ಸೊ ಇವರು ಇಂಡಿಯಾದವರು ಏನಕ್ಕೆ ಫೀಡ್ ಮಾಡ್ತಾ ಇದ್ದಾರೆ, ಪಾಕಿಸ್ತಾನ ಕ್ರಿಕೆಟರ್ನೇ ಅವ್ರಿಗೆ ದುಡ್ಡುಗಳನ್ನ ಕೊಡ್ತಾ ಇಲ್ಲ, ಇಂಡಿಯಾದವ್ರು ಏನಕ್ಕೆ ಫೀಡ್ ಮಾಡಬೇಕು ಈ ಪಾಕಿಸ್ತಾನ ಕ್ರಿಕೆಟರ್ಗೆ, ಅದು ಇಂಡಿಯಾ ವಿರುದ್ಧ ಪೋಸ್ಟ್ಗಳನ್ನ ಹಾಕುವಂಥವ್ರಿಗೆ ನೀವೇನಕ್ಕೆ ಇದನ್ನು, ಅಂದರೆ ಏನಾದ್ರು ಇನ್ ಕೇಸ್ ಏನಾದ್ರು ಇಂಡಿಯಾ ವಿರುದ್ಧ ಅಲ್ಲ ಇಂಡಿಯಾ ಪರವಾಗಿ ಮಾತಾಡತ್ತಾರನೋ, ಇಲ್ಲ ಗುರು ಒಂಥರ ಒಳ್ಳೊಳ್ಳೆ ಮಾತನ್ನ ಮಾತಾಡ್ತಾರೋ, ನ್ಯೂಟ್ರಲ್ ಆಗಿ ಮಾತಾಡ್ತಾರನೋ ಇದ್ದಿತ್ತು ಈ ಪ್ಲೇಯರು ಅಂತಂದರೆ ಅಬ್ರಾರ್ ಅಹಮದ್ದು, ಅವಾಗ ಇಂಡಿಯನ್ಸ್ಗೆ ಅಷ್ಟರ ಮಟ್ಟಿಗೆ ಆಕ್ರೋಶ ಬರ್ತಾ ಇಲ್ಲ ಥರ ಕಾಣಿಸ್ತಾ ಇದೆ. ಹೌದು, ಕ್ರಿಕೆಟ್ ಥರ ನೋಡಬೇಕು ಅಂತ ಹೇಳ್ತೀವಿ, ಬಟ್ ಎಮೋಷನ್ಸ್ ಯಾವಾಗ ಟ್ರಿಗರ್ ಆಗುತ್ತೆ ಅಂತಂದರೆ, ಆ ಪ್ಲೇಯರು ಸರಿ ಇಲ್ಲ ಅಂತ ಬಂದಾಗ ಖಂಡಿತ ಅವಾಗ ಎಮೋಷನ್ಸ್ ಟ್ರಿಗರ್ ಆಗುತ್ತೆ. ಅದೇ ನೋಡಿ, ಬಾಬರ್ ಆಜಮ್ ಆಗಿರಲಿ, ಇನ್ನೂ ಸ್ವಲ್ಪ ಕೆಲವು ಪ್ಲೇಯರ್ಗಳಾಗಿರಲಿ, ರಿಜ್ವಾನೆ ಆಗಿರಲಿ, ಅವರು ಇಂಡಿಯಾ ವಿರುದ್ಧ ಮಾತಾಡೋದು, ಇಂಡಿಯಾಗೆ ಒಂಥರ ವಾಟೇಮಲ್ ಆಗಿರಲಿ, ಎಳನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು, ಒಂಥರ ಏನೇನೋ ಕಿತ್ತೋಗಿರೋ ಪೋಸ್ಟ್ಗಳನ್ನ ಹಾಕೋದು ಇಂಡಿಯಾ ವಿರುದ್ಧ, ಆ ಥರ ಏನೋ ಮಾಡಿಲ್ಲ ಆ ಪ್ಲೇಯರ್ಸ್ಗಳು. ಕೆಲವು ಪ್ಲೇಯರ್ಸ್ಗಳು ಮಾಡಿದರೆ, ಆ ಕೆಲವು ಪ್ಲೇಯರ್ಸಲ್ಲಿ ಅಬ್ರಾರ್ ಅಹಮದ್ ಕೂಡ ಒಬ್ಬರಾಗಿದ್ದಾರೆ. ಸೊ ಎಮೋಷನ್ಸ್ ಅಂತೂ ಖಂಡಿತ ಟ್ರಿಗರ್ ಆಗುತ್ತೆ ಇಂಡಿಯನ್ ಫ್ಯಾನ್ಸ್ಗಳದ್ದು, ಅರ್ಥ ಮಾಡ್ಕೊತೀವಿ ನಾವು ಕೂಡ. ಹೌದು, ಕ್ರಿಕೆಟ್ ಥರ ನೋಡಬೇಕು, ಒಂದಾಯಾಮ ಆಯಿತು ಅಂತಂದಾಗ ಇಂಡಿಯಾ ವಿರುದ್ಧ ಈ ಥರ ಕಿತ್ತೋದು ಪೋಸ್ಟ್ಗಳನ್ನ ಹಾಕೋರಿಗೆ ನಾವೇನಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಇನ್ನೂ ಒಂದು ಆಯಾಮ. ಹೌದು, ಒಳ್ಳೊಳ್ಳೆ ಪ್ಲೇಯರ್ಸು ಪಾಕಿಸ್ತಾನದಲ್ಲಿ ಇದ್ದಾರೆ, ತೊಗೊಬೇಕು ಅಂತಂದರೆ ಒಳ್ಳೊಳ್ಳೆ ಒಂಥರ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿರುವಂಥ ಪ್ಲೇಯರ್, ಒಂದು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ, ಮ್ಯಾನರ್ಸ್ ಇಟ್ಕೊಂಡಿರುವಂಥ ಪ್ಲೇಯರ್ನ, ಆ್ಯಟಿಟ್ಯೂಡ್ ಅಲ್ಲ ಮ್ಯಾನರ್ಸ್ ಇಟ್ಕೊಂಡಿರುವಂಥ ಪ್ಲೇಯರ್ನ ಇವ್ರು ತೊಗೋಬಹುದಾಗಿತ್ತು, ಕ್ರಿಕೆಟ್ ಥರ ನೋಡೋ ಥರ ಆಗಿತ್ತು ಅಂತಂದಿದ್ರೆ. ಇವ್ರು ಕೊಟ್ಟಿರುವಂಥ ಉತ್ತರ ಏನು ಅಂತಂದರೆ, ನಾವು ಸ್ಪಿನ್ನರ್ ನೋಡ್ತಿದ್ವಿ, ಆದಿಲ್ ರಶೀದು ನಮಗೆ ಬೇಕಾಗಿತ್ತು ಮೇಯ್ನಾಗಿ. ಆದಿಲ್ ರಶೀದ್ನ ನಾವು ಮಿಸ್ ಮಾಡ್ಕೊಂಡ್ಬಿಟ್ವಿ ಆಪ್ಷನಲ್ಲಿ, ಅದಕ್ಕೋಸ್ಕರ ನಮಗೆ ಮೇಯ್ನ್ ಇದು ನೆಕ್ಸ್ಟ್ ಯಾರು ಪ್ರಿಫರೆನ್ಸಲ್ಲಿ ಇದ್ರು ಅಂತಂದರೆ ಅದು ಅಬ್ರಾರ್ ಅಹಮದ್ ಅಂತ ಡ್ಯಾನಿಯಲ್ ವಿಟೋರಿ ಹೇಳಿದ್ದಾರೆ. ಇವಾಗ ಹೋಗ್ಬಿಟ್ಟು ಸನ್ರೈಸ್ ಹೈದರಾಬಾದ್ ಅವರ ಒಂದು ಅಕೌಂಟ್ನ ಓಪನ್ ಮಾಡಿ ನೋಡಿದ್ರಿ ಅಂತಂದರೆ, ರೀಸೆಂಟ್ ಪೋಸ್ಟ್ಗಳು ನೋಡಿದ್ರು ಅಂತಂದರೆ, ಎಲ್ಲ ಬಾಯ್ಕಾಟು, ಅನ್ಫಾಲೋಡ್ ಸಕ್ಸಸ್ಫುಲಿ, ನೀವಿರೋದು ಸಾಕು, ನೀವು ಬೇಡ, IPLಗೆ ಬೇಡ, ಇನ್ನು ನೀವಿದು ಇಂಡಿಯನ್ ಆಗಿ ಇತ್ಕೊಂಡು ನೀವು ಒಬ್ಬರು ಪಾಕಿಸ್ತಾನ ಪ್ಲೇಯರ್ಗಳನ್ನ ತಗೊಂತೀರ, ಅದು ಅಂಥ ದುರಾಂಕಾರಿ ಪ್ಲೇಯರ್ನ ತಗೊಂತೀರ ನೀವು, ಬೇರೆ ಯಾರು ಸಿಗಲಿಲ್ವಾ ನಿಮಗೆ ತಗೊಳ್ಳೋದಕ್ಕೆ? ಹೌದು, ಇನ್ನು ಮಿಕ್ಕಂಥ ಫ್ರಾಂಚೈಸ್ಗಳು ಯಾವುದಿದ್ದಾರೆ, ಅದೇ ಹೇಳೋದಲ್ಲಪ್ಪ, ಸೂಪರ್ ಜೈಂಟ್ಸ್ ಆಗಿರ್ಬೋದು, MI ಲಂಡನ್ ಆಗಿರ್ಬೋದು, ಜೊತೆಗೆ ಇವರು ಸದರ್ನ್ ಬ್ರೇವ್ಸ್ ಆಗಿರ್ಬೋದು. ಸೊ ಇವ್ರು ಯಾರು ಕೂಡ ತಗೊಂಡಿಲ್ಲ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ, ಅಂದರೆ ಮೇಯ್ನ್ ಆಗಿರುವಂಥದ್ದು ಇಲ್ಲಿ ಸೂಪರ್ ಜೈಂಟ್ಸ್ ಜೊತೆಗೆ MI ಲಂಡನ್. ಸೊ ಇವರಿಬ್ಬರು ತಗೊಂಡಿಲ್ಲ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ. ಆ್ಯಂಡ್ ಇವರೊಬ್ಬರು ಏನಕ್ಕೆ ತೊಗೊಬೇಕಾಗಿತ್ತು ನೋಡಿ, ಈ 3 ಟೀಮ್ಗಳು ತೊಗೊಂಡಿತ್ತು ಅಂತಂದಿದ್ರೆ ಅವಾಗ ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಬಿಡೋಗಿರೋ ಎಲ್ಲರೂ ತೊಗೊಂಡಿದ್ದಾರೆ ಅಂತ ಸುಮ್ಮನೆ ಹೋಗ್ಬಿಡ್ತಿರು. ಯಾರಾದರೂ ಒಬ್ಬರು ಮಿಸ್ಟೇಕ್ ಮಾಡೋದಿದೆಯಲ್ಲ ಅವಾಗ ಹಿಡ್ಕೊಂಡ್ಬಿಡ್ತಾರೆ ಜನ. ಯಾರು ಮಿಸ್ಟೇಕ್ ಮಾಡ್ತು ಅಂದರೆ ಬಿಡೋಗಿರೋ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಒಬ್ಬರು ಮಿಸ್ಟೇಕ್ ಮಾಡಿಬಿಟ್ರು ಅಂತಂದರೆ, ಏನೋ ಸ್ವಲ್ಪ ಹಿಂಗೆ ಆಯಿತು ಅಂತಂದರೆ ಜನ ಹಿಡ್ಕೊಂಡು ರುಬಾಡ್ಬಿಡ್ತಾರೆ ಅವ್ರನ್ನ. ಹೌದು, ಅಬ್ರಾರ್ ಅಹಮದ್ನ ತೊಗೊಂಡ್ರದೇ ಇಲ್ಲಿ ಮೇಯ್ನು. ನೋಡಿದ್ವಿ ಅವ್ರ ದುರಾಂಕಾರನ ಎಲ್ಲ. ಇವಾಗ ಸ್ವಲ್ಪ ಅಡ್ಗೋಗಿತ್ತು ದುರಾಂಕಾರ ಎಲ್ಲ, ಬಟ್ ಮುಂಚೆ ಅವ್ರು ಯಾವ ಥರ ದುರಾಂಕಾರ ತೋರಿಸ್ತಾ ಇರೋ 2-3 ವರ್ಷದ ಹಿಂದೆ. ಸೊ ಇದೆಲ್ಲ ನೋಡಿದ್ದೀವಿ. ಅದೇ ಕೈ ಹಿಂಗೆ ಕಟ್ಕೊಂಡು ಹಿಂಗೆಲ್ಲ ಅಂದಿದ್ರಲ್ಲಪ್ಪ ಆ ಪ್ಲೇಯರ್ ಅಬ್ರಾರ್ ಅಹಮದ್ದು.
ಸೊ ಬೌಲಿಂಗ್ ವೈಸ್ ನೋಡ್ತಾರೆ ಒಳ್ಳೆ ಬೌಲರು, ಅದು ಡೌಟ್ ಇಲ್ಲ, ಚೆನ್ನಾಗಿ ಮಾಡ್ತಾರೆ, ಒಳ್ಳೊಳ್ಳೆ ಸ್ಪೆಲ್ಗಳನ್ನ ಹಾಕಿದ್ದಾರೆ, ಸಖತ್ತಾಗಿ ಒಂದು ಎಬಿಲಿಟಿ ಅನ್ನೋದಿದೆ ಬೌಲರ್ಗೆ. ಬಟ್ ಕ್ರಿಕೆಟರ್ ಅಂತ ನೋಡಿದಾಗ ತೊಗೊಬೇಕು ಅಂತ ಅನಿಸುತ್ತೆ. ಬಟ್ ದೇಶದ ಎಮೋಷನ್ ಅಂತ ನೋಡಿದಾಗ ನಾವೇನಕ್ಕೆ ಫೀಡ್ ಮಾಡಬೇಕು ಅವ್ರಿಗೆ ಅಂತಲೂ ಕೂಡ ಅನಿಸುತ್ತೆ. ಇಂಥವನಿಗೆ ಏನಕ್ಕೆ ಫೀಡ್ ಮಾಡಬೇಕು ಅಂತ ಅನಿಸುತ್ತೆ. ದೇಶದ ವಿರುದ್ಧ, ನಮ್ಮ ದೇಶದ ವಿರುದ್ಧ ಪೋಸ್ಟ್ ಹಾಕೋವಂಥವನಿಗೆ ನಾವೇನಕ್ಕೆ ಫೀಡ್ ಮಾಡಬೇಕು, ಅದು ನಮ್ಮ ದುಡ್ಡಲ್ಲಿ ನಾವೇನಕ್ಕೆ ಫೀಡ್ ಮಾಡಬೇಕು ಅಂತ ಖಂಡಿತ ಅನಿಸುತ್ತೆ. ಸೊ ಇದು ವಿವೇಚನೆಗೆ ಬಿಟ್ಟಿದ್ದು, ಜನರ ವಿವೇಚನೆಗೆ ಬಿಟ್ಟಿದ್ದು. ಸ್ವಲ್ಪ ಜನ ಹೇಳ್ತಾರೆ ಇಲ್ಲಾಗರು ತೊಗೋಬೇಕಾಗಿತ್ತು, ಒಳ್ಳೆ ಪ್ಲೇಯರು, ಟ್ಯಾಲೆಂಟಿಗೆ ಬೆಲೆ ಕೊಡಬೇಕು, ಸ್ಕಿಲ್ಲಿಗೆ ಬೆಲೆ ಕೊಡಬೇಕು, ಕ್ರಿಕೆಟ್ಗೆ ಬೆಲೆ ಕೊಡಬೇಕು, ಕ್ರಿಕೆಟಿಗೆ ಮರ್ಯಾದೆ ಕೊಡಬೇಕು, ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಬೇಕು ಅನ್ನೋದು ಒಂದಾಯಾಮ ಆಯಿತು ಅಂತಂದರೆ, ಈ ನನ್ನ ಮಗನ ತಗೊಂಡ್ರೆ ಸನ್ರೈಸರ್ಸ್ ಹೈದರಾಬಾದಿಗೆ ಮೆಟ್ಟೆ ತಗೊಂಡು ಹಾಕ್ಬೇಕು ಕಾವ್ಯ ಮರನ್ಗೆ ಅನ್ನೋರು ಸ್ವಲ್ಪ ಜನ. ಹೌದು, ಎರಡು ಥರನೂ ಯೋಚನೆ ಮಾಡಿರ್ತಾರೆ. ಬಟ್ ಎರಡನೇ ಥರ ಏನು ಹೇಳಿದ್ರೇನೋ ಮೆಟ್ಟಿ ತಗೊಂಡು ಕೊಟ್ಟಬೇಕು ಅನ್ನೋರು ಅವರೇನೆ ಜಾಸ್ತಿ. ಯಾಕೆ ಅಂತಂದರೆ ಅಬ್ರಾರ್ ಅಹಮದು ಸರಿ ಇಲ್ಲ. ಅಬ್ರಾರ್ ಅಹಮದು ಇಂಡಿಯಾ ವಿರುದ್ಧ ಬೇಜಾನ್ ಪೋಸ್ಟ್ಗಳು ಹಾಕಿದ್ದಾರೆ, ಇಂಡಿಯಾ ವಿರುದ್ಧನೇ ಮಾತಾಡಿದರೆ, ಇಂಡಿಯಾ ವಿರುದ್ಧ ಗಾಂಚಲಿ ತೋರಿಸಿದ್ದಾರೆ, ಅದಕ್ಕೋಸ್ಕರ ಈ ಪ್ಲೇಯರ್ ಆ್ಯಟಿಟ್ಯೂಡ್ ಸರಿ ಇಲ್ಲ ಅಂತ ಜನರು ಇವರ ವಿರುದ್ಧ ನಿಂತ್ಕೊಂಡಿದ್ದಾರೆ, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ. ಇವಾಗ ಜಾಸ್ತಿ ದಿನ ಏನು ಕ್ಯಾರಿ ಆಗೋದಿಲ್ಲ ಇದು. ಬಟ್ ನನ್ನ ಪ್ರಕಾರ ನೋಡ್ತಂದ್ರೆ ಯಾರು ತೊಗೊಳ್ದೇ ಇರೋ ಟೈಮಲ್ಲಿ ಇವರು ತೊಗೊಳ್ಬಾರ್ದಾಗಿತ್ತು, ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಂಡಿಯನ್ ಬೇಸ್ ಫ್ರಾಂಚೈಸ್ ಏನಿದ್ದಾರೆ ಬೇರೆಯವ್ರು ತೊಗೊಳ್ಳಿಲ್ಲ ಅಂತಂದರೆ ಇವರು ಕೂಡ ತೊಗೊಬಾರ್ದಾಗಿ. ಇವಾಗ ನೋಡಿ ಕೆಂಗಣ್ಣಿಗೆ ಗುರಿ ಆಗಿದ್ದಾರೆ ಅಷ್ಟೇ, ಬೇರೆ ಪ್ಲೇಯರ್ಸ್ ಯಾರು ಸಿಗ್ತಾನೇ ಇರಲಿಲ್ಲ ಇವರಿಗೆ. ಬೇಜಾನ್ ಜನ ಪ್ಲೇಯರ್ಸ್ಗಳಿದ್ದಾರೆ ಆಪ್ಷನಲ್ಲಿ. ಸೊ ಇವ್ರನ್ನೇ ಏನಕ್ಕೆ ತೊಗೊಬೇಕಾಗಿತ್ತು ಅಂತ ಇಂಡಿಯನ್ಸು ಕ್ವಶನ್ ಮಾಡ್ತಾರೆ. ಅದು ಏನು ಕಮ್ಮಿ ದುಡ್ಡು ಕೊಟ್ಟಿದ್ದೀರಾ? 190K ಪೌಂಡ್ಸ್ಗಳು, 190K ಕಾಂಪಿಟೇಷನಿಗೆ ಬಿದ್ದುಬಿಟ್ಟು ತೊಗೊಂಡಿರೋದು. ಏನಾದೇನು ಬೇಸ್ ಪ್ರೈಸಿಗೆ ಪಿಕ್ ಮಾಡಿಬಿಟ್ಟಿಲ್ಲ, 190K ಪೌಂಡ್ಸ್ನ ಕೊಟ್ಬಿಟ್ಟು ತೊಗೊಂಡು, ಕೋಟಿಗಟ್ಟಲೆ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಏನಲ್ಲೇನು ಚಿಲ್ಲರೆ ಕಾಸು ಕೊಟ್ಬಿಟ್ಟು ತಗೊಂಡಿಲ್ಲ, ಅಲ್ಲಿ ಕೋಟಿಗಟ್ಟಲೆ ನಾವು ಫೀಡ್ ಮಾಡಬೇಕಾ ಪಾಕಿಸ್ತಾನಿ ಪ್ಲೇಯರ್ಸ್ಗೆ, ಅದು ದುರಾಂಕಾರಿ ಪಾಕಿಸ್ತಾನಿ ಪ್ಲೇಯರ್ಗೆ ಅಂತ ಇಂಡಿಯನ್ಸ್ ಕ್ವಶನ್ ಮಾಡ್ತಾ ಇದ್ದಾರೆ. ಖಂಡಿತ ಇದೊಂಥರ ವ್ಯಾಲಿಡ್ ಇದೆ. ಈ ಪ್ಲೇಯರ್ನ ಏನಕ್ಕೆ ತೊಗೊಬೇಕಾಗಿತ್ತು, ದುರಾಂಕಾರಿ ಪ್ಲೇಯರ್ನ ಏನಕ್ಕೆ ತೊಗೋಬೇಕಾಗಿತ್ತು ಅಂತ ಸೊ ಅವ್ರವ್ರ ವಿವೇಚನೆಗೆ ಬಿಟ್ಟಿದೆ ಅಷ್ಟೇ. ಜನಗಳು ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಆನೆಸ್ಟ್ ಅಭಿಪ್ರಾಯ. ಈ ಸನ್ರೈಸರ್ಸ್ ಹೈದರಾಬಾದ್ ಅವರು ಕಾವ್ಯ ಮಾರನ್ ಅವರು ಮಾಡಿರುವಂಥದ್ದು ಸರಿನಾ ತಪ್ಪಾ ಕಾಮೆಂಟ್ ಮಾಡಿ.